ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಬಾಪೂಜಿಯವರು ತಿಳಿಸಿಕೊಡೋ ಹಾಗೆ ರಾವಣನ ಜನ್ಮಕ್ಕೆ ಕಾರಣವಾದಂತಹ ರಹಸ್ಯವನ್ನು ತಿಳಿಯೋಣ. ರಾವಣನಂತಹ ಆತ್ಮನ ಜನ್ಮಕ್ಕೆ ಕಾರಣನಾದವನು ಅವನ ಅಸುರನಾದಂತಹ ಅಜ್ಜ. ಇವನು ತನ್ನ ಮಗಳಾದಂತಹ ಕೇಕಸಿಗೆ ಋಷಿ ವಿಶ್ರವನಿಂದ ನಿನಗೆ ಒಬ್ಬ ಪುತ್ರ ಜನಿಸಬೇಕು ಎಂದು ಹೇಳುತ್ತಾನೆ. ಋಷಿ ವಿಶ್ರವರಿಗೆ ಈಗಾಗಲೇ ಮದುವೆಯಾಗಿದ್ದು ಒಬ್ಬ ಪುತ್ರನೂ ಸಹ ಇರುತ್ತಾನೆ. ಆದರೂ ಕೇಕಸಿಯು ವಿಶ್ರವ ಋಷಿಯ ಹಿಂದೆ ಬೀಳುತ್ತಾಳೆ. ಹೀಗಾಗಿ ಅಸುರ ವಂಶದ ಕೇಕಸಿ ಮತ್ತು ಋಷಿ ವಿಶ್ರವನಿಂದ ಹುಟ್ಟಿದ ಮಗನೇ ರಾವಣ. ರಾವಣನ ತಾಯಿ ಅಸುರ ವಂಶದವಳು. ತಂದೆ ಒಬ್ಬ ದೊಡ್ಡ ಋಷಿ ವಿಶ್ರವ. ಋಷಿಯ ಮಗನಾದ ರಾವಣ ಚಿಕ್ಕ ವಯಸ್ಸಿನಿಂದಲೇ ಜ್ಞಾನವನ್ನು ಪಡೆಯುತ್ತಾ ಹೋಗುತ್ತಾನೆ. ನಂತರದಲ್ಲಿ ಮಹಾಶಿವನ ಪರಮ ಭಕ್ತನಾಗಿ ತಪಸ್ಸನ್ನು ಮಾಡುತ್ತಾನೆ ಹಾಗೂ 10 ಶಿರದಷ್ಟು ಅಗಾಧವಾದ ಶಕ್ತಿಯನ್ನು ಪಡೆಯುತ್ತಾನೆ. ನಂತರ ತ್ರಿಲೋಕಗಳ ಒಡೆಯನೂ ಆಗುತ್ತಾನೆ. ಭೂಲೋಕ, ಭುವರ್ಲೋಕ, ಸ್ವರ್ಗಲೋಕಗಳಲ್ಲಿ ಹಾಹಾಕಾರ ಸೃಷ್ಟಿ ಮಾಡುತ್ತಾನೆ. ತನ್ನ ನಿಶಾಚರ ದೈತ್ಯರಿಗೆ 3 ಲೋಕಗಳನ್ನು ಭೋಗಿಸುವಂತೆ ಹಾಗೂ ಎಲ್ಲೆಡೆ ಉಪದ್ರವ ಆತಂಕವನ್ನು ಸೃಷ್ಟಿ ಮಾಡುವಂತೆ ಆದೇಶವನ್ನೂ ನೀಡುತ್ತಾನೆ. ಇದರಿಂದ 3 ಲೋಕಗಳಲ್ಲಿ ಅಸುರರು ಅತ್ಯಾಚಾರ, ಪಾಪಾಚಾರ, ಹಾಹಾಕಾರ, ಆತಂಕವನ್ನುಂಟು ಮಾಡುತ್ತಾರೆ. ಎಲ್ಲೆಡೆ ಹಾಹಾಕಾರ ಉಂಟಾಗುತ್ತದೆ. ಈ ರೀತಿ ರಾವಣ ಪಾಪಾಚಾರ, ಹಾಹಾಕಾರ ಸೃಷ್ಟಿ ಮಾಡುತ್ತಾ 40,000 ವರ್ಷಗಳವರೆಗೆ 3 ಲೋಕಗಳನ್ನು ಆಳುತ್ತಾನೆ. ಇದರಿಂದ ವಿಷ್ಣು ಅವತಾರವನ್ನು ತಳೆಯಬೇಕಾಗಿ ಬರುತ್ತದೆ. ವಿಷ್ಣು ವಾಮನ ಅವತಾರದಲ್ಲಿ ಬರುತ್ತಾನೆ. ನಂತರ ರಾಮ ರಾವಣರ ಯುದ್ಧವಾಗುತ್ತದೆ. ರಾವಣನ ಸಂಹಾರವಾಗುತ್ತದೆ. ಸೂಕ್ಷ್ಮ ಜಗತ್ತಿನಲ್ಲಿರುವ ಅಸುರರ ದೈತ್ಯರ ಗುರು ಶುಕ್ರಾಚಾರ್ಯರು ಈ ಎಲ್ಲವನ್ನು ಪ್ರೇರೇಪಿಸಿ ಇದೆಲ್ಲವನ್ನು ಸಂಭವಿಸುವಂತೆ ಮಾಡುತ್ತಾರೆ. ಮೊದಲು ಶುಕ್ರಾಚಾರ್ಯರು ರಾವಣನ ತಾತನಿಗೆ ಪ್ರೇರೇಪಿಸಿ ಇದೆಲ್ಲವನ್ನು ನಡೆಯುವಂತೆ ಮಾಡಿಸಿದರು. ರಾಮ ರಾವಣರ ಯುದ್ಧ ಅಂದರೆ ದೇವತೆಗಳು ಹಾಗೂ ಅಸುರರ ಯುದ್ಧ. ಈ ಯುದ್ಧದಲ್ಲಿ ರಾಮನೊಂದಿಗೆ ಸೂಕ್ಷ್ಮ ಜಗತ್ತಿನ ದೇವತೆಗಳೂ ಇದ್ದರು. ದೇವತೆಗಳು ಸಹ ವಾನರರಾಗಿ ಬಂದು ಸಹಾಯವನ್ನು ಮಾಡಿದ್ದರು. ಹಾಗೂ ಅಸುರರ ಪರವಾಗಿ ಸ್ಥೂಲ ಜಗತ್ತಿನವರು ಹಾಗೂ ಸೂಕ್ಷ್ಮ ಜಗತ್ತಿನವರು, ಸ್ಥೂಲ ಜಗತ್ತಿನಲ್ಲಿಯೇ ಇರಲಿ ಸೂಕ್ಷ್ಮ ಜಗತ್ತಿನಲ್ಲಿಯೇ ಇರಲಿ, ಎಲ್ಲೆಡೆ ದೇವತೆಗಳು ಹಾಗೂ ರಾಕ್ಷಸರು ಪರಸ್ಪರ ತಮ್ಮ ತಮ್ಮ ವಂಶದವರಿಗೆ ಸಹಯೋಗವನ್ನು ನೀಡುತ್ತಾ ಬರುತ್ತಾರೆ. ಇದರಿಂದ ಮಹಾಭಾರತ ಯುದ್ಧದಲ್ಲಿಯೂ ದೇವತೆಗಳು ಪಾಂಡವರ ಪರ ಹಾಗೂ ಅಸುರರು ಕೌರವರ ಪರವಾಗಿ ಇದ್ದರು ಎನ್ನುವುದನ್ನು ನಾವು ಗಮನಿಸುತ್ತೇವೆ. ರಾಮಾಯಣವಿರಲಿ ಮಹಾಭಾರತವೇ ಇರಲಿ, ಯಾವುದೇ ಯುದ್ಧಗಳಿರಲಿ, ಶುಕ್ರಾಚಾರ್ಯರು ಸೂಕ್ಷ್ಮದಲ್ಲಿ ಪ್ರೇರೇಪಿಸುತ್ತಾ ದೇವಾಸುರ ಸಂಗ್ರಾಮವನ್ನು ಮಾಡಿಸುತ್ತಾ ಬಂದಿದ್ದಾರೆ. ಇಂದಿಗೂ ಸಹ ಸೂಕ್ಷ್ಮ ಜಗತ್ತಿನವರಿಗೆ ಇನ್ಸ್ಪಿರೇಷನ್ ನೀಡಿ ಸನಾತನ ವಿರುದ್ಧ 3ನೇ ವಿಶ್ವ ಯುದ್ಧವನ್ನು ಮಾಡಿಸಲು ಸಜ್ಜಾಗಿದ್ದಾರೆ. ಇದಕ್ಕೆಲ್ಲ ಕಾರಣ ವಾಮನ ಅವತಾರದಲ್ಲಿ ವಿಷ್ಣುವು ಬಂದು ಶುಕ್ರಾಚಾರ್ಯರ ಒಂದು ಕಣ್ಣನ್ನು ಒಡೆದಿರುವುದೇ ಇದಕ್ಕೆ ಕಾರಣ. ಶುಕ್ರಾಚಾರ್ಯರು ಸುತಳಲೋಕದ ರಾಜ ಬಲಿಯನ್ನು ಇಂದ್ರನ ಪದವಿಗೆ ಏರಿಸಲು ರಾಜ ಬಲಿಯಿಂದ ಭೂಲೋಕದ ಮೇಲೆ ಯಜ್ಞವನ್ನು ಮಾಡಿಸುತ್ತಿದ್ದರು. ಬಲಿಯ ಈ 100ನೆಯ ಯಜ್ಞವನ್ನು ವಿಫಲವಾಗುವಂತೆ ಮಾಡಲು ವಾಮನ ಅವತಾರದಲ್ಲಿ ವಿಷ್ಣುವು ಬರುತ್ತಾನೆ. ಬಲಿ ಚಕ್ರವರ್ತಿಗೆ ವಾಮನ ತನ್ನ ಪಾದದ 3 ಅಳತೆಯಷ್ಟು ಭೂಮಿ ನೀಡುವಂತೆ ಕೇಳುತ್ತಾನೆ. ಬಲಿಯು ವಾಮನನಿಗೆ 3 ಅಳತೆಯಷ್ಟು ಭೂಮಿ ನೀಡಲು ಸಂಕಲ್ಪವನ್ನು ಮಾಡಿಕೊಂಡು ತನ್ನ ಕಮಂಡಲದಿಂದ ಜಲವನ್ನು ತನ್ನ ಕೈಗೆ ಹಾಕಿಕೊಳ್ಳುವಷ್ಟರಲ್ಲಿ ಶುಕ್ರಾಚಾರ್ಯರು ಆ ಕಮಂಡಲದಲ್ಲಿ ಪ್ರವೇಶ ಮಾಡಿ ಆ ಕಮಂಡಲದ ಬಾಯಿಯಿಂದ ಜಲವು ಹೊರಬರದಂತೆ ತಡೆಯುತ್ತಾರೆ. ಇದನ್ನು ತಿಳಿದ ವಿಷ್ಣು ಆಗ ಒಂದು ದರ್ಬೆ ಹುಲ್ಲನ್ನು ತೆಗೆದುಕೊಂಡು ಕಮಂಡಲದ ಬಾಯಿಗೆ ಚುಚ್ಚಿದಾಗ ಕಮಂಡಲದ ಒಳಗಿದ್ದ ಶುಕ್ರಾಚಾರ್ಯರ ಒಂದು ಕಣ್ಣು ಒಡೆದು ಹೋಗುತ್ತದೆ.
ಅಂದಿನಿಂದ ಶುಕ್ರಾಚಾರ್ಯರು ವಿಷ್ಣುವಿನ ದೊಡ್ಡ ಶತ್ರುವಾಗಿ ಬಿಡುತ್ತಾರೆ. ವಿಷ್ಣು ಎಲ್ಲೇ ಇರಲಿ, ಅವರ 33 ಕೋಟಿ ದೇವಾನುದೇವತೆಗಳ ಪೂಜೆ ಎಲ್ಲೇ ನಡೆಯಲಿ, ಎಲ್ಲೆಡೆ ಶುಕ್ರಾಚಾರ್ಯರು ಅವರ ಪೂಜೆ ಆಗದಂತೆ ಮೂರ್ತಿಗಳನ್ನು ಒಡೆಸುತ್ತಾರೆ. ದೇವತೆಗಳ ಮಂದಿರವನ್ನು ಧ್ವಂಸ ಮಾಡಿಸುವುದನ್ನು ಶುಕ್ರಾಚಾರ್ಯರೇ ಮಾಡಿಸುತ್ತಿರುತ್ತಾರೆ. ಇದರಿಂದಾಗಿ ಎಲ್ಲೆಡೆ ದೇವಾಸುರ ಸಂಗ್ರಾಮ ನಡೆಯುತ್ತಲೇ ಇರುತ್ತದೆ. ಅಸುರರಿಗಿಂತಲೂ ದೈತ್ಯರು ಬಹಳ ಭಯಂಕರವಾಗಿದ್ದು, ಇವರು ಮಾನವ ಅವತಾರಗಳಲ್ಲಿಯೂ ಸಹ ಜನ್ಮ ಪಡೆದಿದ್ದಾರೆ. ಸೂಕ್ಷ್ಮ ಜಗತ್ತಿನಲ್ಲಿಯೂ ಸಹ ಇವರು ತುಂಬಿಕೊಂಡಿದ್ದಾರೆ. ಇಂದಿನ ದಿನಗಳಲ್ಲಿಯೂ ಸಹ ಯುದ್ಧಗಳನ್ನು ಮಾಡಿಸುತ್ತಿದ್ದಾರೆ ಎನ್ನುತ್ತಾರೆ ಬಾಪೂಜಿಯವರು. ಪರಂ ಶಾಂತಿ. Join us daily for our morning live meditation, 5:30 a.m. to 6:30 a.m., Monday to Saturday. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सो